7 ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ವೈಷ್ಣವಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಬೆಂಗಳೂರಿನ ನಯನ ಸಭಾಂಗಣದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವವನ್ನು ಹಲವು ಗಣ್ಯರು ಪತ್ರಕರ್ತರ ಸಮ್ಮುಖದಲ್ಲಿ ಆಚರಿಸಲಾಯಿತು. ಆತ್ಮೀಯ ಬಂಧುಗಳೇ, ಬಹಳ ಒಂದು ಅದ್ಭುತವಾದ ಸಂದೇಶ ನೀಡ್ತಕ್ಕಂಥ ಮಾತನ್ನು ಕೂಡ ಗುರುಗಳು ಹೇಳಿದ್ರು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶಗಳಿಲ್ಲದೆ ಸತ್ತರೆ ವ್ಯಕ್ತಿತ್ವಕ್ಕೆ ಬದುಕಿಗೆ ಅವಮಾನ. ಉಸಿರು ಹಾರುವ ಮುನ್ನ ಹೆಸರುಳಿದರೆ ಹೆಸರುಳಿಸಿದರೆ ಜೀವನ ಸಾಧನೆ. ಹುಟ್ಟುತ್ತೇವೆ ಸಹಿತರು ಹುಟ್ಟು ಸಾವಿನ ಮಧ್ಯೆ ಈ ಸಮಾಜಕ್ಕೆ, ಈ ನಾಡಿಗೆ, ಈ ಕುಟುಂಬಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟು ಹೋದಾಗ ಮಾತ್ರ ನಮ್ಮ ಬದುಕು ಅರ್ಥಪೂರ್ಣ. ಹಾಗಾಗಿ ಅಂತ ಒಂದು ವಿಶಿಷ್ಟವಾದ ನುಡಿಗಳನ್ನ ಗುರುಗಳು ಹೇಳಿದ್ದಾರೆ. ಹಿಂದೆ ಪ್ರತಿ ಮನೆಯಲ್ಲೂ ಕೂಡ ಮನುಷ್ಯರು ಹುಟ್ಟುತ್ತಾ ಇದ್ರು, ಮನುಷ್ಯತ್ವ ಇರ್ತಾ ಇತ್ತು. ಆದ್ರೆ ಇವತ್ತು ಪ್ರತಿ ಮನೆಯಲ್ಲೂ ಮನುಷ್ಯತ್ವ ಹುಟ್ಟುತ್ತಾ ಇದ್ದಾರೆ, ಮನುಷ್ಯತ್ವ ಹೊರಟು ಹೋಗ್ತಾ ಇದೆ. ಹಿಂದೆ ಪ್ರತಿ ದೇವಾಲಯಗಳಲ್ಲಿ ಇರ್ತಕ್ಕಂಥ ಮೂರ್ತಿಗಳು ಕಲ್ಲಿನದಾಗಿತ್ತು, ಮನುಷ್ಯರ ಮನಸ್ಸು ಬಂಗಾರದಾಗಿತ್ತು. ಆದ್ರೆ ಇವತ್ತು ಪ್ರತಿ ದೇವಾಲಯಗಳಿರ್ತಕ್ಕಂಥ ಮೂರ್ತಿಗಳು ಚಿನ್ನದ್ದಾಗಿದೆ, ಬೆಳ್ಳಿಯದಾಗಿದೆ, ಬಂಗಾರದಾಗಿದೆ. ಆದರೆ ಮನುಷ್ಯರ ಮನಸ್ಸು ಕಲ್ಲ. ಹಾಗಾಗಿ ನಮ್ಮ ಮನಸ್ಸು ಯಾವ ರೀತಿಯಾಗಿರ್ಬೇಕಂತಂದ್ರೆ, ಈ ಪ್ರತಿಭೆಯನ್ನ ಅನಾವರಣಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಸಮಾಜಕ್ಕೆ, ನಾಡಿಗೆ, ಕುಟುಂಬಕ್ಕೆ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋಗ್ಬೇಕನ್ನುವಂತ ರೀತಿಯಲ್ಲಿ ನಮ್ಮ ಜಾನಪದ ಅಕಾಡೆಮಿಯ ಅಧ್ಯಕ್ಷರು, ಚಿಂತಕರು, ಕವಿಗಳು, ಗಾಯಕರು, ಲೇಖಕರು, ಸಾಹಿತಿಗಳು, ಸಮಾಜ ಚಿಂತಕರಾಗಿರ್ತಕ್ಕಂಥ ಕೊಲ್ಲಳ್ಳಿ ಶಿವಪ್ರಸಾದ್ ಸರ್ ಅವರಿಗೆ ಜೋರಾಗಿ ಚಪ್ಪಳ್ಳಿ ತಟ್ಟುವ ಮೂಲಕ ಬಳ್ಳಿ ಅಂತ ಕರೀಬಹುದವರು ನಮ್ಮ ನಾಟ್ಯ ವಿದುಷಿ ಶಿವಾಚಾರ್ಯ ಮೇಡಮ್ ಅವರೇ ಮತ್ತು ಕರ್ನಾಟಕ ಪ್ರಧಾನ ಅಭಿಯಂತರಾದಂಥ ಡಾಕ್ಟರ್ BS ಅವರೇ ಮತ್ತು ಚಿತ್ರದ ನಿರ್ಮಾಪಕರು, ಕರ್ನಾಟಕದ ಹೆಮ್ಮೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು, ಕನ್ನಡದ ನಾಡಿನ ಹೆಸರನ್ನು ನಾನಾ ದಿಕ್ಕುಗಳಿಗೆ ಕೊಟ್ಟಂಥ ಕುಟುಂಬದಿಂದ ಬಂದಂಥ ಶ್ರೀ S.A. ಚೆನ್ನೇಗೌಡರವರೇ, ಶ್ರೀ T. ನಾಗರಾಜರು, ವಕೀಲರು, ಉಚ್ಚ ನ್ಯಾಯಾಲಯ ಕರ್ನಾಟಕ ಸರ್ಕಾರ ಬೆಂಗಳೂರು, ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಅನೇಕ ಜನ ಅತಿಥಿಗಳೇ ಮತ್ತು ಸ್ವಾಗತ ಮಾಡಿದಂಥ ಈ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ಆತ್ಮೀಯ ಸಹೋದರ PN ರಾಮಕೃಷ್ಣಪ್ಪರವರೇ, ವಿಶೇಷ ಆಹ್ವಾನಿತರಾಗಿ ಬಂದಿರತಕ್ಕಂಥ H.N. ಬಸವರಾಜರವರೇ, S. ನಾರಾಯಣಸ್ವಾಮಿರವರೇ, EN. ಮೂರ್ತಿರವರೇ, ಸಂತವಾಣಿ ಸುಧಾಕರ್ ಅವರೇ, G. ಶ್ರೀನಿವಾಸ್ ಅವರೇ, ರಾಮ್ ನರಸಿಂಹಮೂರ್ತಿರವರೇ, B.S. ಬಾಲಸುಬ್ರಹ್ಮಣ್ಯವರೇ, ಲಕ್ಷ್ಮೀಪತಿರವರೇ, G.V. ಚಂದ್ರಶೇಖರ್ ಅವರೇ, ಮುನಿ ನರಸಿಂಹರವರೇ, ಅಜಯ್ ಕುಮಾರ್ ಜೀರವರೇ, ಶೋ ಲಕ್ಷ್ಮಣರವರೇ, ಕೃಷ್ಣಮೂರ್ತಿರವರೇ ಹಾಗೂ ಸಭಾಂಗಣದಲ್ಲಿ ಆ ಕಾರ್ಯಕ್ರಮದ ಒಂದು ಮೆರುಗನ್ನು ಹೆಚ್ಚಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸಭಿಕರೇ, ಈ ಒಂದು ಅದ್ಭುತವಾದಂಥ ಈ ಸಂಜೆಯ ಕಾರ್ಯಕ್ರಮ 69ನೇ ರಾಜ್ಯೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ಸಮ್ಮಿಲನ, ಸಂಸ್ಕೃತಿ ಮತ್ತು ರಾಜ್ಯೋತ್ಸವದ ಸಮ್ಮಿಲನ ಅಂತಕ್ಕಂಥ ಒಂದು ನಿಧಿಯನ್ನು ಟೈಟ್ಲೇ ಬಹಳಷ್ಟು ಅದ್ಭುತವಾಗಿದೆ. ಯಾಕಂದರೆ ಒಂದು ಸಮಾಜವನ್ನು ಕಟ್ಟತಕ್ಕಂಥ ಪ್ರಕ್ರಿಯೆಯಲ್ಲಿ, ಒಂದು ವ್ಯವಸ್ಥೆಯನ್ನು ಕಟ್ಟತಕ್ಕಂಥ ಪ್ರಕ್ರಿಯೆಯಲ್ಲಿ ಸಂಸ್ಕೃತಿ ಮತ್ತು ಸಾಹಿತ್ಯ ಮತ್ತು ಕಲೆ ಬಹಳ ಪ್ರಧಾನವಾದಂಥ ಜವಾಬ್ದಾರಿಯನ್ನು ತಗೊಳ್ತಾರೆ. ಅತ್ಯಂತ ಶ್ರೇಷ್ಠ ಹೇಗೆ ನಮ್ಮ ಕಲೆ, ಸಂಸ್ಕೃತಿ ಹಾಗೂ ಪರಂಪರೆಗೆ ಬಹಳ ಹೆಸರು ಮಾಡಿದೆ. ಈಗ ಬಹಳ ವರ್ಷದಿಂದ ಎಲ್ಲೋ ಒಂದು ಕಡೆ ಹೆದರಿಕೆ ಆಗುತ್ತೆ, ನಮ್ಮ ಮುಂದಿನ ಪೀಳಿಗೆ, ಈಗಿನ ಪೀಳಿಗೆ ಎಲ್ಲಾದರೂ ನಮ್ಮ ಸಂಸ್ಕೃತಿನ ಮರೆತರೆ ಹೇಗೆ ಅಂತ. ಆದರೆ ಇಂತಹ ಕಾರ್ಯಕ್ರಮಕ್ಕೆ ನಾವು ಬಂದಾಗ ಖಂಡಿತ ನಮಗೆ ಮತ್ತೆ ನೆನಪಾಗುತ್ತೆ. ದೇರ್ ಆರ್ ಪೀಪಲ್, ಖಂಡಿತ ಜನ ಇದ್ದಾರೆ, ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ, ನಮ್ಮ ಮಕ್ಕಳನ್ನ ಮತ್ತೆ ಹುರಿದುಂಬಿಸ್ತಾರೆ, ಮತ್ತೆ ನಮ್ಮಲ್ಲಿ ಮಕ್ಕಳನ್ನ ಸಂಗೀತ ಅಥವಾ ನೃತ್ಯ ಶಾಲೆಗೆ ಹಾಕಿ ಅವ್ರ ಮುಂದೆ ಒಂದು ಕಲಾವಿದರಾಗಿ ಬೆಳಿಬೇಕು. ಕಲೆ ಅಂದಿದ ತಕ್ಷಣ ಬಹಳ ಮಂದಿಗೆ ಸ್ವಲ್ಪ ಬೇರೆ ಯೋಚನೆ ಬರೋ ಚಾನ್ಸಸ್ ಇರುತ್ತೆ. ಯಾಕೆಂತ ಹೇಳಿದ್ರೆ
ಅವ್ರಿಗೆ ಫಸ್ಟು ಸ್ಕೂಲಿಗೆ ಕಳಿಸ್ಬಿಡ್ಬೇಕು ಅಂತ. ಶಾಲೆಯಲ್ಲಿ ಕಲಿಯೋದು ವಿದ್ಯೆ ಬೇರೆ, ಆದರೆ ಅದರ ಜೊತೆ ನಮ್ಮ ಕಲೆ, ಸಂಗೀತ, ನೃತ್ಯ, ಲಲಿತ ಕಲೆಗಳನ್ನ ಕಲಿಸೋದು ಬೇರೆ. ಈ ಕಲೆಗಳಿಂದಲೇ ನಮ್ಮ ಒಂದು ಮಕ್ಕಳಿಗೆ ಅವರ ಒಂದು ಸಂಸ್ಕೃತಿ ಮತ್ತು ನಮ್ಮ ಭಾರತದ ಬಗ್ಗೆ ಹೆಮ್ಮೆ, ಆಮೇಲೆ ಮುಂದಿನ ಒಂದು ಜನಾಂಗದಲ್ಲಿ ಒಳ್ಳೆಯ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಒಳ್ಳೆ ಸಮಾಜ ಸೇವಕರಾಗಲಿಕ್ಕೆ ಸಾಧ್ಯ. ಅದರಿಂದ ಈ ಥರ ಒಂದು ಕಾರ್ಯಕ್ರಮಗಳು ನಡೆದಾಗ ನನಗೆ ಬಹಳ ಸಂತೋಷ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಎಷ್ಟೋ ಹೊಸ ಹೊಸ ಪ್ರತಿಭೆಗಳನ್ನ ನೋಡ್ತೀನಿ. ಅದನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಮತ್ತೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಮ್ಮ ಶಾಸ್ತ್ರೀಯ ನೃತ್ಯದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನೀವೆಲ್ಲ ನೋಡಿದ್ದೀರಾ, ಈಗ ಒಂದಷ್ಟು ಕಾರ್ಯಕ್ರಮಗಳು ಕೂಡ ನೋಡ್ತಾ ಇದ್ದೀರಾ, ನಿಮ್ಮ ಮಕ್ಕಳು ಕೂಡ ಮಾಡ್ತಿರ್ತಾರೆ. ಭರತನಾಟ್ಯ ಅನ್ನೋದು ಒಂದು ಅತ್ಯಂತ ಶ್ರೀಮಂತ ಕಲೆ. ಶ್ರೀಮಂತ ಅಂತ ನಾನು ಹೇಳಿದಾಗ ಶ್ರೀಮಂತ ಹೌದು, ಸಾಕಷ್ಟು ವರ್ಷಗಳಿಂದ ಬಂದಿರುವಂತಹ ಬಹಳ ಶ್ರೀಮಂತ ಕಲೆ. ಹಾಗೆ ಹಣಕಾಸು ಅದ್ರ ಬಗ್ಗೆ ಮಾತಾಡಿದಾಗ ಅದು ಕೂಡ ಬರುತ್ತೆ. ಒಂದು ನೃತ್ಯ ಕಲೆಯಲ್ಲಿ ಅದಕ್ಕೆ ಬೇಕಾಗುವಂತಹ ಫೀಸ್, ಮಕ್ಕಳಿಗೆ ಉಡುಗೆ ತೊಡುಗೆ, ಮತ್ತು ಪ್ರಸಾದನ, ಮತ್ತು ಹೇರ್ ಸ್ಟೈಲ್, ಮತ್ತು ಅವರು ಇದಕ್ಕೆ ಮುಂದೆ ಬರ್ತಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಖರ್ಚು ವೆಚ್ಚ ಇರುತ್ತೆ. ಅದರಿಂದ ಅದು ಶ್ರೀಮಂತ ಕೂಡ ಆಗುತ್ತೆ. ಮಕ್ಕಳ ಭವಿಷ್ಯತ್ತಿನ ಬಗ್ಗೆ, ಯಾಕಂದ್ರೆ ಮಕ್ಕಳಿಗೆ ನಾವು ಸಹಾಯ ಮಾಡುವುದು ಪ್ರಪಂಚಕ್ಕೆ ಸಹಾಯ ಮಾಡದಂಗೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಮಕ್ಕಳಿಗೆ ಇಲ್ಲಿ ಒಂದು ಸ್ಕೂಲ್ ಆಗಲಿ ಅಥವಾ ಇಂಥ ಫೌಂಡೇಶನ್ಗಳಲ್ಲಾಗಲಿ ಅವರಿಗೆ ಜಾತಿ, ಧರ್ಮ, ಮತ್ತೊಂದು ಬೇರೊಂದು ಏನೂ ಇರುವುದಿಲ್ಲ. ಅವರೆಲ್ಲ ಕಲ್ಮಶವಿಲ್ಲದ ಮಕ್ಕಳು. ಅವರಿಗೆ ಸಹಕಾರ ನೀಡಿ ಅವರು ಹೋಗುವ ದಾರಿಯಲ್ಲಿ ನಾವು ಪ್ರೋತ್ಸಾಹಿಸಿ ಅವರನ್ನು ವಿವಿಧ ರಂಗಗಳಲ್ಲಿ ನೋಡಿ ಅವರು ಮುಂದೆ ಅಲಂಕರಿಸುವ ಒಂದು ವೃತ್ತಿಯನ್ನ ನಾವು ನೋಡಿ ಸಂತೋಷ ಪಡುವುದೇ ಒಂದು ಸಂಸ್ಥೆಯ ಗುರಿಯಾಗಿರುತ್ತೆ ಎಂಬುದು ನನ್ನ ಭಾವನೆ. ಹಾಗಾಗಿ ಈ ಸಂಸ್ಥೆಯ ಮುಖಾಂತರ ಹಲವು ಮಕ್ಕಳು ಈಗಾಗಲೇ ಇಂಥ ಸಂಸ್ಥೆಗಳಿಂದ ಎಲ್ಲಾ ರಂಗಗಳಲ್ಲೂ ಹೋಗಿರ್ಬೋದು, ನಮ್ಮ ವೃತ್ತಿಯಲ್ಲೂ ಬಂದಿದ್ದಾರೆ. ಇನ್ನಷ್ಟು ರಾಜಕೀಯ ರಂಗದಲ್ಲಿ ಮತ್ತೆ ಈ 3 ರಂಗಗಳೇನಿದೆ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅನ್ನೋದ್ರಲ್ಲಿ ಎಲ್ಲದರಲ್ಲೂ ಇಂಥ ಫೌಂಡೇಶನ್ಗಳಿಂದ ಬಂದ ಮಕ್ಕಳ ಒಳ್ಳೆಯ ಒಂದು ವೃತ್ತಿ ಧರ್ಮವನ್ನ ಆಧರಿಸಿ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಮಾಡುತ್ತಾರೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಈ ಸಂಸ್ಥೆಯಿಂದ ಒಳ್ಳೆಯ ಇಂಥ ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಂಡು ಅವರಿಗೆ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಮತ್ತು ಅವರ ಹೋಗುವ ದಾರಿಯಲ್ಲಿ ಒಳ್ಳೆಯ ಸುಗಮವಾದ ದಾರಿಯನ್ನು ತೋರಿಸಿ ಅವರಿಗೆ ಪ್ರೋತ್ಸಾಹ ನೀಡಲಿ ಎಂದು ಹಾರೈಸುತ್ತಾ ಈ ಸಂಸ್ಥೆಗೆ ಮತ್ತು ಮಕ್ಕಳಿಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ನಾನು ರಾಮಕೃಷ್ಣ ಅಂತ, ವೃತ್ತಿಯಲ್ಲಿ ವಕೀಲರು ಮತ್ತು ವೈಷ್ಣವಿ ಫೌಂಡೇಶನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿದ್ದೇನೆ. ನಾವು ನಮ್ಮ ಟ್ರಸ್ಟಿನ ಉದ್ದೇಶ ಮುಖ್ಯವಾಗಿ 3 ಉದ್ದೇಶಗಳನ್ನು ಇಟ್ಕೊಂಡಿದ್ದೇವೆ. ಒಂದು, ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಕಲೆ ಮತ್ತು ಪರಿಸರದ ಬಗ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸಿ, ಮಕ್ಕಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಪರಿಸರದ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದು ಬೆಳವಣಿಗೆ ಬಗ್ಗೆ ನಾವು ಅನೇಕ ಕ್ಲಾಸ್ಗಳಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಅನೇಕ ರೀತಿಯ ಗಿಡಗಳನ್ನ ಯಾವ ಥರ ಬೆಳೆಸಬೇಕು, ಪರಿಸರಕ್ಕೆ ಮಾರಕವಾಗ್ತಾಯಿದೆ ಈಗಿರೋ ಸಿಚುಯೇಷನನ್ನು, ಅದನ್ನು ನಾವು ಕಡಿಮೆ ಮಾಡಬೇಕಂದ್ರೆ ಪರಿಸರನ ಅಭಿವೃದ್ಧಿಪಡಿಸಬೇಕು. ಈ ನೆಲ ಜಲ ಏನಿದೆಯೋ ಕಾಪಾಡಬೇಕಾದ್ರೆ ಪರಿಸರವೇ ನಮಗೆ ಆದ್ಯತೆಯಾಗಿ ಬರಬೇಕು. ಪರಿಸರಕ್ಕೆ ಮುಖ್ಯ ಕಾರಣ ಮಕ್ಕಳಿಂದನೇ ಪ್ರೋತ್ಸಾಹ ಮಾಡಿ ನಾವು ಪರಿಸರನ ಬೆಳೆಸಬೇಕಂತ ನಮ್ಮ ಟ್ರಸ್ಟಿಂದ ಮುಖ್ಯ ಉದ್ದೇಶವಾಗಿ ಇಟ್ಕೊಂಡಿದ್ದೇವೆ. ಅದೇ ರೀತಿ ಮಕ್ಕಳಲ್ಲಿ ಯಾರು ವಿದ್ಯಾಭ್ಯಾಸದಲ್ಲಿ ಕುಂಠಿತರಾಗಿ ಓದಲಿಕ್ಕೆ ಆಗ್ತಾ ಇಲ್ವೋ ಅಂಥವ್ರನ್ನ ನಮ್ಮ ಸ್ನೇಹಿತರು ಮತ್ತು ಇತರ ದಾನಿಗಳಿಂದ ಗುರುತಿಸಿ ಅವರಿಗೆ ಸಹಾಯಹಸ್ತವನ್ನು ಮಾಡ್ತಾ ಬಂದಿದ್ದೇವೆ. ಸುಮಾರು ಈಗ ನಮ್ಮ ಸಂಸ್ಥೆಯಿಂದನೇ ಸುಮಾರು 1400 ಮಕ್ಕಳಿಗೆ ನಾವು ವಿದ್ಯಾಭ್ಯಾಸಕ್ಕಾಗಿ ಉತ್ತೇಜನ ಮಾಡಿದ್ದೇವೆ ಮತ್ತು ಸಹಾಯಹಸ್ತವನ್ನು ಕೊಟ್ಟಿದ್ದೇವೆ. ಅವರಿಗೆ ಮಕ್ಕಳಲ್ಲಿ ಸ್ಟೇಷನರಿ ಬಗ್ಗೆ ಆಗಲಿ ಇಲ್ಲ ವಿದ್ಯಾಭ್ಯಾಸದ ಫೀಸ್ ಬಗ್ಗೆ ಆಗಲಿ ನಮ್ಮ ಸಂಸ್ಥೆಯು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯವನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಕಲೆಗೆ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಈಗ ಕಲೆ ನಶಿಸಿ ಹೋಗ್ತಾ ಇದೆ. ಆ ಕಲೆಯನ್ನು ಮುಂದುವರಿಸಬೇಕಾದ್ರೆ ಮಕ್ಕಳಲ್ಲಿ ಮತ್ತು ಕಲಾವಿದರಲ್ಲಿ ಚೈತನ್ಯ ತುಂಬುವುದು ನಮ್ಮ
ಸಂಸ್ಥೆಯ ಮುಖ್ಯ ಉದ್ದೇಶ ಆಗಿದೆ. ಸಂಗೀತ ಅಂಥದ್ದು ಈಗ ಸಂಗೀತ ಮಾಡ್ರನ್ ಸಂಗೀತ ಬಂದ ಮೇಲೆ ಹಳೆಯ ಸಂಗೀತ, ಶಾಸ್ತ್ರೀಯ ಸಂಗೀತಕ್ಕೆ ಬೆಲೆನೇ ಇಲ್ಲದಂತಾಗಿದೆ. ಬೆಲೆ ಇಲ್ಲದ ಸಂಗೀತವನ್ನು ನಾವು ಮುಂದುವರಿಸ್ಕೊಂಡು ಕಾಪಾಡೋದಕ್ಕಿಂತ ಆದ್ಯವಾಗಿ ನಾವು ಮುಂದಿನ ಪೀಳಿಗೆಗೆ ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಸಂಸ್ಥೆಯಿಂದ ಅದಕ್ಕೆ ಅನೇಕ ತರಗತಿಗಳನ್ನು ಮತ್ತು ಸಂಸ್ಥೆಯ ಮುಖಾಂತರ ಹೆಚ್ಚಿನ ರೀತಿಯ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಶಾಸ್ತ್ರೀಯ ಸಂಗೀತಕ್ಕೆ ಉತ್ತೇಜನ ಕೊಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಮಕ್ಕಳಲ್ಲಿ ಸಂಗೀತ ಜ್ಞಾನಕ್ಕಾಗಿ ನಾವು ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಿಗೆ ಆ ಸಂಗೀತ ಜ್ಞಾನವನ್ನು ತುಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಸರ್, ಮುಂಬರುವ ದಿನಗಳಲ್ಲಿ ನೀವು ಇನ್ನೂ ಯಾವ್ಯಾವ ಥರ ಕಾರ್ಯಕ್ರಮಗಳನ್ನ ಹೊಂದ್ಕೊಂಡಿದ್ದೀರಾ? ಮುಂಬರುವ ದಿನಗಳಲ್ಲಿ ನಾವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಮತ್ತು ಪರಿಸರಕ್ಕಾಗಿ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಸರ್, ಈ ವಿಡಿಯೋ ಮುಖಾಂತರ ನೀವು ಈ ನಿಮ್ಮ ಸ್ಟೂಡೆಂಟ್ಸ್ ಆಗಿರಲಿ, ಜನ ನೋಡಿದ್ರೆ ಅವ್ರಿಗೆ ನೀವೇನು ಮೆಸೇಜ್ ಕೊಡ್ತೀರಾ? ಪ್ರತಿಯೊಬ್ಬರೂ ಇಷ್ಟೇ, ಯಾರು ಏನು ಶಾಶ್ವತ ಇಲ್ಲ. ಇಲ್ಲಿ ಶಾಸ್ತ್ರೀಯ ಸಂಗೀತ ಮತ್ತು ಪರಿಸರ, ವಿದ್ಯೆ ಇವೆಲ್ಲ ನಮ್ಮ ಅನಾದಿ ಕಾಲದಿಂದ ಬಂದಂಥ ವೃತ್ತಿ ಮತ್ತು ಸಂಸ್ಕೃತಿಯ ಬೆನ್ನೆಲುಬಾಗಿ ನಾವು ನಿಂತ್ಕೋಬೇಕಾಗಿದೆ. ಅವರಲ್ಲೂ ಸಹ ನಾನು ಇಷ್ಟೇ ಕೇಳ್ಕೊತೇನೆ, ಸಂಗೀತ ಮತ್ತು ಕಲೆ ಮತ್ತು ವಿದ್ಯಾಭ್ಯಾಸ, ಪರಿಸರದ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡ್ಕೋಬೇಕಂತ ನಾವು ಕೋರ್ಕೊಂಡು. ಕನ್ನಡ ಯಾವತ್ತಿದ್ರೂ ಕನ್ನಡವೇ ನಮ್ಮ ಸತ್ಯ, ಕನ್ನಡವೇ ನಿತ್ಯ ಅಂತ ನಾವು ಯಾವತ್ತೂ ಅದನ್ನು ಗುಣಗಾನ ಮಾಡಬೇಕಾಗಿದೆ. ಅದೇ ರೀತಿ ಹಸಿರು ಉಸಿರಾಗೆ ನಾವು ಕನ್ನಡವನ್ನು ಬೆಳೆಸಬೇಕಾಗಿದೆ. ಅದರಂತೆ ಕನ್ನಡಕ್ಕಾಗಿ ನಾವು ಮಕ್ಕಳಲ್ಲಿ ಪ್ರಥಮ ಭಾಷೆ ಈ ಕನ್ನಡ ಏನಿದೆಯೋ ಆ ಕನ್ನಡವನ್ನು ಇನ್ನಷ್ಟು ಉತ್ತೇಜನಗೊಳಿಸಿ ನಾವು ಮಕ್ಕಳಲ್ಲಿ ಪ್ರೋತ್ಸಾಹ ನೀಡಬೇಕಾಗಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಾವತಿ ರಾಮಕೃಷ್ಣ ಅಂತ. ನಾನು ಮೊದಲಿಂದ ಹಳ್ಳಿನಲ್ಲಿ ಹುಟ್ಟಿ ಬೆಳೆದಂಥವಳು. ವೃತ್ತಿಯಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾಯಿದ್ದೇನೆ. ಈ ಒಂದು ಸಂಸ್ಥೆಯನ್ನು ಕಟ್ಟಿ ಇದ್ರ ಮುಖಾಂತರ ಮಕ್ಕಳಿಗೆ ನಾವು ಕಲೆಗೆ ಪ್ರೋತ್ಸಾಹ ನೀಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದರಿಂದ ಈ ಸಂಸ್ಥೆಯನ್ನು ನಾವು ಬೆಳೆಸ್ಕೊಂಡು ಬರ್ತಾಯಿದ್ವಿ. ನಾವು ಇಷ್ಟು ವರ್ಷಗಳಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡ್ತಾಯಿದ್ವಿ. ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥವರು ನಮಗೂ ಒಂದು ಸ್ಟೇಜ್ ಕೊಡಿ, ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡ್ರು. ಕಲೆಗೆ ಪ್ರೋತ್ಸಾಹ ಕೊಡಬೇಕು ಎಲ್ಲಾದರೆ ಏನು ಅಂತ ಬೆಂಗಳೂರಲ್ಲಿ ನಾವು ನಯನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಂಡ್ವಿ. ಸುಮಾರು ನಾವು 2006ರಿಂದ ನಾವು ಒಂದು ಸಮಾಜಮುಖಿ ಕೆಲಸಗಳನ್ನು, ಸಮಾಜ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ವಿ. 2022ರಲ್ಲಿ ವೈಷ್ಣವಿ ಫೌಂಡೇಶನ್ ಟ್ರಸ್ಟ್ ಅಂತ ನನ್ನ ಮಗಳ ಹೆಸರಲ್ಲಿ ಒಂದು ಟ್ರಸ್ಟನ್ನು ನಾವು ಇದು ಮಾಡಿದ್ವಿ, ಸ್ಥಾಪನೆ ಮಾಡಿ ಅದು ರಿಜಿಸ್ಟರ್ ಮಾಡಿಸಿ ಅಲ್ಲಿಂದ ಈಚೆಗೆ ನಾವು ಈ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ಇದುವರೆಗೂ ನಾವು 1400ರಿಂದ 500 ಮಕ್ಕಳಿಗೆ ನಾವು ಪ್ರೋತ್ಸಾಹ ನೀಡಿದ್ದೇವೆ, ಸಹಾಯ ಮಾಡಿದ್ದೇವೆ. ನಾನು ತುಂಬ ಕಷ್ಟಪಟ್ಟು ಮೇಲೆ ಬಂದವಳು. ನಾನು ಮೊದಲಿಗೆ ಪ್ರಥಮ ಬಾರಿಗೆ ಕಾಲೇಜಿಗೆ ಹೋದಂಥವಳು ನಾನೇ ಇರ್ಬೋದು. ನಮ್ಮ ಊರಲ್ಲಿ, ನಮ್ಮ ಸರೌಂಡಿಂಗಲ್ಲಿ. ನಮ್ಮದು ಬೆಟ್ಕೋಟೆ, ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ ತಾಲೂಕು. ನಾನು SLC ಮುಗಿಸಿ ನಾನು 3 ದಿನ ಉಪವಾಸ ಇದ್ದೆ. ಯಾಕೆ ಅಂತಂದ್ರೆ ನನ್ನನ್ನು ಕಾಲೇಜಿಗೆ ಕಳಿಸಿ ಅಂತಂದ್ಬಿಟ್ಟು. ನಮ್ಮ ಮನೆಯಲ್ಲಿ ಬೇಡ ಅಂತ ಹೇಳ್ತಾಯಿದ್ರು. ಹೆಂಗೋ ಘಟ ಮಾಡಿದ್ದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಬುದ್ಧಿ ಎಲ್ಲ ಹೇಳ್ಬಿಟ್ಟು ಹಾಸ್ಟ್ಲಿಗೆ ಸೇರಿಸಿದ್ರು ನನ್ನನ್ನು. ನಾನು ಅಲ್ಲಿಂದ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಸಿಗೋದೇ ಕಷ್ಟ, ಅದರಲ್ಲಿ ಹೆಂಗಾರು ಮಾಡಿ ನಾನು ಸಾಧನೆ ಮಾಡಬೇಕು ಅಂತಂದ್ಬಿಟ್ಟು ಕಷ್ಟಪಟ್ಟು ಮೇಲೆ ಬಂದೆ. ನನಗೆ PUCಯಲ್ಲಿ ಓದಿಸಿದ್ದು ಅದೆಲ್ಲ ನಮ್ಮ ಅಕ್ಕ ಅವರು ಕೆನರಾ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದರು, ನಮ್ಮ ಭಾವ ಅವರ ಪ್ರೋತ್ಸಾಹದಿಂದ ನಾನು ಇವತ್ತು ಮಟ್ಟಕ್ಕೆ ಬರೋಕ್ಕಾಯಿತು. ಆದ್ದರಿಂದ ನಾನು ಸುಮಾರು ಹೆಣ್ಮಕ್ಳಿಗೆ ಹೇಳೋದೇನು ಅಂತಂದರೆ, ಎಲ್ಲರಿಗೂ ಸಮಸ್ಯೆಗಳಿರುತ್ತೆ, ಅದನ್ನು ದಾಟಿ ನಾವು ಹೊರಗಡೆ ಬರಬೇಕು. ಅದಕ್ಕೋಸ್ಕರ ನಾನು ಹೆಣ್ಮಕ್ಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೆ. ನನ್ನ ಹೆಸರು ಕೋದಂಡರಾಮ್ ಅಂತ, ಸಂಗೀತ ಟೀಚರು. ನನಗೆ ಸುಮಾರು 2 ವರ್ಷದಿಂದ ವೈಷ್ಣವಿ ಫೌಂಡೇಶನ್ ಅವರು ಪರಿಚಯ ಆದರು. ಹೋದ ವರ್ಷ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿಕೊಂಡು, ಅವರ ಮೂಲ ಉದ್ದೇಶ ಮುಖ್ಯವಾಗಿ ಮಕ್ಕಳನ್ನು ಬೆಳೆಸಬೇಕು ಎಲ್ಲ ಕ್ಷೇತ್ರದಲ್ಲೂ. ಅಂದರೆ ವಿದ್ಯಾಭ್ಯಾಸ, ಸಂಗೀತ, ಸಾಹಿತ್ಯ, ಲಲಿತಗಳ ಕಲೆಗಳು, ಭರತನಾಟ್ಯ, ಈ ಮಕ್ಕಳಿಗೆಲ್ಲ ಒಂದು ಪ್ರೋತ್ಸಾಹ ಕೊಡಬೇಕು. ಅಶಕ್ತ ಮಕ್ಕಳನ್ನು ಮುಂದೆ ತರೋದಕ್ಕೋಸ್ಕರ ನಾವು ಸಹಾಯ ಮಾಡಬೇಕು, ನಮ್ಮ ಫೌಂಡೇಶನ್ ಅನ್ನೋ ಮೂಲ ಉದ್ದೇಶ ಅವ್ರದ್ದು. ಹೋದ ವರ್ಷ ನಾನು ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ, ಈ ವರ್ಷವೂ ಕೂಡ ಪಾಲ್ಗೊಂಡಿದ್ದೀನಿ. ಮಕ್ಕಳಿಗೆ ತುಂಬ ಒಂದು ಉನ್ನತ ಸ್ಥಾನಕ್ಕೆ ಬೆಳೆಯೋದಕ್ಕೆ ತುಂಬ ಸಹಾಯ ಮಾಡ್ತಾಯಿದ್ದಾರೆ. ಈ ಫೌಂಡೇಶನ್ನು 100 ಕಾಲ ಉಳಿಲಿ, ಬೆಳೀಲಿ, ವೈಷ್ಣವ ಫೌಂಡೇಶನ್ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ತಿಳಿಸ್ತೇನೆ. ಇಂಥ ಫೌಂಡೇಶನ್ಗಳಿಗೆ ನೀವು ಏನು ಚಾಲನೆ ಕೊಟ್ಟಿದ್ದೀರಿ? ಇನ್ನೂ ಯಾವುದಾದ್ರೂ ಈ ಥರ ಫೌಂಡೇಶನ್ಗಳಿಗೆ ಚಾಲನೆ ಕೊಟ್ಟಿದ್ದೀರಾ? ಇದೇ ಹಲವಾರು ಇದ್ದಾವೆ, ಆದರೆ ಮಕ್ಕಳಿಗೋಸ್ಕರ ಮಾಡ್ತಾಯಿರೋ ಫೌಂಡೇಶನ್ ಇದೇನೇನೆ. ಮಕ್ಕಳಿಗೋಸ್ಕರ, ಎಲ್ಲ ಮಕ್ಕಳಿಗೋಸ್ಕರ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಮೊನ್ನೆ ಚಿತ್ರಕಲೆಗಳನ್ನು ಮಕ್ಕಳನ್ನು ಗುರುತಿಸಿ ಈಗ ತಾನೇ ಬಹುಮಾನವನ್ನು ಕೊಟ್ಟಿದ್ದಾರೆ. ಆಮೇಲೆ ಕನ್ನಡದಲ್ಲಿ ಈ ಮಗು 125ಕ್ಕೆ 125 ಅಂಕಗಳನ್ನು ಗಳಿಸಿ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾಳೆ. ಇಂಥ ಮಕ್ಕಳನ್ನ ಗುರುತಿಸೋದು ತುಂಬ ಅಪರೂಪ.
ಅಂಥ ಒಂದು ಸಂಸ್ಥೆಗಳು ಬೆಳಿಬೇಕು ಅಂತೇಳಿ ನನ್ನ ಅಭಿಲಾಷೆ. ಸರ್, ಈ ವಿಡಿಯೋ ಮುಖಾಂತರ ಎಷ್ಟೋ ಹೆಣ್ಮಕ್ಳು ಸಂಗೀತಕ್ಕೆ ಆಸಕ್ತಿ ಇರೋದಿಲ್ಲ, ಅಂಥವ್ರಿಗೆ ನೀವೇನು ಸಂದೇಶ ಕೊಡೋದಿಲ್ಲ? ನಾನು ಹೇಳೋದಿಷ್ಟೇ, ಸಂಗೀತ ಮನುಷ್ಯನನ್ನು ಸಂಸ್ಕಾರವಂತನನ್ನಾಗಿ ಮಾಡುತ್ತೆ, ಓದೋದಕ್ಕೆ ಸಹಾಯ ಮಾಡುತ್ತೆ. ಸಂಗೀತ ಹಾಡೋದು ಅಂದರೆ ಒಂದು ಗೌರವವಾದ ಒಂದು ಕಲೆ, ಅದು ದೈವಿಕವಾದ ಕಲೆ. ಜೊತೆಗೆ ಎಲ್ಲರೂ ಪರಿಚಿತರಾಗ್ತಾರೆ, ಅವರ ಹೆಸರು ಬೇಗ ಮೇಲ್ದರ್ಜೆಗೆ ಬರುತ್ತೆ. ಆ ಸಂಗೀತದಲ್ಲಿ ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ಹೋದರೆ ಅದರ ಬೆಲೆನೇ ಬೇರೆ ಇರುತ್ತೆ. ಆದ್ದರಿಂದ ಎಲ್ಲ ಮಕ್ಕಳಿಗೂ ಎಷ್ಟಾದರೆ ಅಷ್ಟು ಅವ್ರ ಶಕ್ತಿಯಾನುಸಾರ ಸಂಗೀತವನ್ನು ಕಲಿಸ್ಬೇಕು ಅಂಥೇಳಿ ನಾನು ಎಲ್ಲ ಪೋಷಕರಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತಮ್ರೀನ್ ಮಾಹಿರಾ MS ಅಂತ. ನಾನು 10ನೇ ತರಗತಿ ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ರಾಯಲ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದಿದೆ. ನಾನು ಈಗ SSLC ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಔಟ್ ಆಫ್ ಔಟ್ ಅಂಕವನ್ನು ಪಡೆದಿದ್ದೇನೆ. ಅದಕ್ಕೆ ನನಗೆ ತುಂಬ ಖುಷಿಯಾಯಿತು. ಹಾಗೂ 625ಗೆ 614 ಅಂಕವನ್ನು ಪಡೆದಿದ್ದೀನಿ. ಎಲ್ಲರೂ ಇಲ್ಲಿ ಬಂದಾಗ ನನಗೆ ಎಷ್ಟು ಅಪ್ರಿಷಿಯೇಷನ್ ಮಾಡ್ತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಎಲ್ಲರೂ ನನಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸರ್, ರಾಮಕೃಷ್ಣ ಸರ್ ಹಾಗೂ ಇತರರು ನನಗೆ ತುಂಬ ರೆಕಗ್ನೈಸೇಷನ್ ಅಂತ ನನಗೊಂದು ಸಿಕ್ಕಿದೆ. ನನ್ನ ಅಪ್ಪ ಅಮ್ಮ ನನಗೆ ಮೈ ಪೇರೆಂಟ್ಸ್ ಆರ್ ಪ್ರೌಡ್ ಆಫ್ ಮೀ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಯು ಎಲ್ಲರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಚ್ಛಿಸುತ್ತೇನೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಮಾದರಿಯಾಗಿರತಕ್ಕಂತಹ ವಿದ್ಯಾರ್ಥಿಗಳಿಂದ ನಾನು ಅಂತೀನಿ, ಏನಂತೀರಾ? ಹೌದು. ಅಲ್ಲ, ನೀವು ಇಂಗ್ಲೀಷ್ ಮೀಡಿಯಂ ಅಲ್ಲಿ ಓದಿದ್ದ, ಮತ್ತೆ ಕನ್ನಡ ಹೆಂಗಮ್ಮ ನೀನು ತಗೊಂಡೆ ನೀನು? ಅಷ್ಟೊಂದು ಹಾರ್ಡ್ ವರ್ಕ್ ಇದ್ರೆ ಎಲ್ಲ ಆಗುತ್ತೆ, ಏನು ಕಷ್ಟ ಅಂತ ಇಲ್ಲ. ನಿಮ್ಮ ಗುರುಗಳ ಕನ್ನಡ ಗುರುಗಳ ಕೃಷ್ಣಮೂರ್ತಿ ಸರ್ ಅಂತ, ಅವ್ರು ಒಂದು ಹಾರ ಆಗ್ಬೇಕು ಇವತ್ತು ನಾವು. ನಿಜವಾಗ್ಲೂ ಕೃಷ್ಣಮೂರ್ತಿ ಸರ್ಗೆ ತುಂಬ ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾನು ಅಜಯ್ ಕುಮಾರ್, ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯ, ಬೆಂಗಳೂರು ಉತ್ತರ ಉಪವಿಭಾಗಕ್ಕೆ. ನಾವು ಸಾಮಾಜಿಕ ಕಾರ್ಯಕರ್ತನಾಗಿ ಈ ಒಂದು ಸಮಾಜದಲ್ಲಿ ಒಳಿತು ಕೆಟ್ಟದ್ದು ಎಲ್ಲವನ್ನು ನೋಡ್ತಾ ಬಂದಿದ್ದೇವೆ. ಇವತ್ತಿನ ವೈಷ್ಣವಿ ಫೌಂಡೇಶನ್ ಟ್ರಸ್ಟ್ನ ಒಂದು ವಿಶೇಷತೆ, ಅವರು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವೃತ್ತಿಯಲ್ಲಿ ವಕೀಲರಾಗಿದ್ದು, ತನ್ನ ಒಂದು ಸ್ವಾರ್ಥೀಯತೆ ಇಲ್ಲದೆ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ತರತಕ್ಕಂತಹ ಕೆಲಸಗಳನ್ನು ಮಾಡಬೇಕು. ಇವತ್ತು ಶಿಕ್ಷಣಕ್ಕೆ ಹಲವಾರು ಎಲ್ಲ ಕಡೆಯೂ ಸಹ ಕಷ್ಟ ಬೀಳ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿದೆ, ಸರಿಯಾದ ನಿರ್ದೇಶನಗಳಿಲ್ಲ. ಸೊ ಅಂಥ ಒಂದು ಸಂದರ್ಭಗಳಲ್ಲಿ ಅಂಥವರನ್ನು ಗುರುತಿಸಿ ಅವರ ಶಿಕ್ಷಣದಲ್ಲಿ ಉನ್ನತ ಶಿಕ್ಷಣವನ್ನು ನೀಡಿ ಉನ್ನತ ಮಟ್ಟಕ್ಕೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಹಾಗೆ ಸುಮಾರು ವರ್ಷಗಳಿಂದ ಅವರು ಸಹ ನಮಗೆ ಪರಿಚಯವಾಗಿದ್ದು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ. ಇವತ್ತಿನ ದಿನಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಹಲವಾರು ಮಕ್ಕಳುಗಳನ್ನು ಗುರುತಿಸಿ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಇನ್ನಷ್ಟು ಟ್ರಸ್ಟ್ಗಳಿಗೆ ಮತ್ತು ಫೌಂಡೇಶನ್ಗಳಿಗೆ ಒಂದು ಮಾದರಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದಾರೆ. ಸೊ ಹಾಗೆ ಇವತ್ತಿನ ದಿನ ನಾವು ಬಹಳಷ್ಟು ಜಾಗೃತರಾಗಬೇಕಾಗ್ತದೆ. ಕೆಲವೊಂದು ವಿಚಾರಗಳು ನಶಿಸಿ ಹೋಗ್ತಾ ಇದೆ. ಆ ಒಂದು ಕಾರಣದಿಂದಾಗಿ ಇವತ್ತು ಭಾಳಷ್ಟು ಪರಭಾಷೆಗಳಾಗಿ ನಮ್ಮ ರಾಜ್ಯದಲ್ಲಿ ಪರಭಾಷೆಗಳನ್ನು ಹೆಚ್ಚಾಗಿ ಬಳಸುವಂಥದ್ದಾಗಿದೆ. ನಮ್ಮ ಭಾಷೆಗಳು ನಶಿಸಿ ಹೋಗ್ತಕ್ಕಂಥದ್ದಾಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಎಷ್ಟೇ ಭಾಷೆಗಳನ್ನು ಕಲಿತರೂ ಮಾತೃಭಾಷೆಯನ್ನು ಬಿಡಬಾರ್ದು, ಒಂದು ಭಾಷೆಯನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋ ಕಾರಣ ನಿಟ್ಟಿನಲ್ಲಿ ಇವತ್ತು 69ನೇ ಕನ್ನಡ ರಾಜ್ಯೋತ್ಸವವನ್ನು ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರು ಬಹಳಷ್ಟು ಖುಷಿಯಾಗ್ತಾ ಇದೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗಗಳಿಲ್ಲ, ಅಂತಹ ದುಸ್ಥಿತಿ ಸಹ ಬಂದಿದೆ. ಇವೆಲ್ಲವನ್ನು ಎಲ್ಲೋ ಒಂದು ಕಡೆ ಕನ್ನಡವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಇವತ್ತು ಕನ್ನಡ ರಾಜ್ಯಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸಗಳಾಗಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಈ ಒಂದು ಫೌಂಡೇಶನ್ ವೈಷ್ಣವಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳು ಯೋಜನೆಗಳು ಬಂದು ಸಮಾಜದಲ್ಲಿ ಎಲ್ಲರಿಗೂ ಒಂದು ಮಾದರಿಯಾಗಲಿ, ಒಂದು ಟ್ರಸ್ಟ್ಗಳು ಇದನ್ನು ಕಲಿತು ಇನ್ನಷ್ಟು ಬದಲಾವಣೆಗಳನ್ನು ತಂದು ಹಲವಾರು ಅನುಕೂಲಗಳನ್ನು ಈ ಒಂದು ಸಮಾಜಕ್ಕೆ ಮಾಡಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ. ಪ್ರಥಮ ಬಾರಿಗೆ ತಮಗೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ಅಧ್ಯಕ್ಷ, ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಅಲ್ಲ. ಒಂದೇನೆಂದರೆ ನಮಗೆ ಆತ್ಮೀಯರು, ಸ್ನೇಹಿತರು, ಭಾಳ ನಾವು ವರ್ಷಗಳಿಂದ ಒಡನಾಟ ಇಟ್ಕೊಂಡು ಡಾಕ್ಟರ್ PN ರಾಮಕೃಷ್ಣ ಅವರು,
ಅವ್ರ ಶ್ರೀಮತಿಯಾದಂಥ ಡಾಕ್ಟರ್ ಪಿ ಹೇಮಲತಾ ಮೇಡಮ್ನವರು ಹೇಮಲತಾ ಮೇಡಮ್ನವರು ಜೊತೆಗೆ ಅವ್ರ ಕುಟುಂಬದ ಒಬ್ಬ ಸದಸ್ಯನಾಗಿ ನಾವು ಹಲವಾರು ವರ್ಷದಿಂದ ಇದ್ವಿ. ನೀವು ಸಮಾಜದಲ್ಲಿ ಹಲವಾರು ಸಂಘ ಸಮಸ್ಯೆಗಳು ನೋಡಿರ್ಬೋದು. ಆದರೆ ಜನತೆ ಕೂಡ ತುಂಬ ಸಾರಿ ಸರ್ಕಾರದಿಂದ ಬೆನಿಫಿಟ್ ಏನು ಸಿಗುತ್ತೆ, ಬೇರೆ ಒಂದು ಸಂಸ್ಥೆಗಳಿಂದ ಏನು ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಹಲವಾರು ಸಂಘ ಸಂಸ್ಥೆಗಳು ಹಲವಾರು ಟ್ರಸ್ಟ್ಗಳು ಉಟ್ಕೊಂಡು ಇವತ್ತು ಸಮಾಜದಲ್ಲಿ ಅವದೇ ಆದಂಥ ವಿಭಿನ್ನವಾಗಿ ಕಾರ್ಯಕ್ರಮಗಳು ಮಾಡ್ತವೆ. ಜೊತೆಗೆ ಯಾವುದೋ ಒಂದು ಸಂಪನ್ಮೂಲನೂ ಸಂಗ್ರಹಿಸ್ತಾರೆ. ಆದರೆ ವಕೀಲ ವೃತ್ತಿ ಮಾಡಿಕೊಂಡು ಸುಮಾರು ಒಂದು 20 ವರ್ಷದಿಂದ ಅವರು ವಿದ್ಯಾರ್ಥಿ ಜೀವನದಿಂದನೇ ಅವರು ಒಂದು ಒಡನಾಟ ಹೆಂಗಿತ್ತಂದರೆ ಸಮಾಜಮುಖಿಯಾಗಿ ಒಂದು ಚಿಂತಾಮಣಿ ತಾಲೂಕು ಹಳ್ಳಿ ಕುಗ್ರಾಮದಲ್ಲಿ ಪಂಚಾರ್ನಹಳ್ಳಿ ಅಂತ ಕುಗ್ರಾಮದಲ್ಲಿ ಹುಟ್ಟಿದಂಥ ರಾಮಕೃಷ್ಣ ಸಾರು ನಮ್ಮ ಬೆಟ್ಟಕೋಟೆ ಗ್ರಾಮದಲ್ಲಿ ಹುಟ್ಟಿದಂಥ ಹೇಮಲತಾ ಮೇಡಮ್ನವರು ವಿವಾಹವಾಗಿ ಅವರು ವೃತ್ತಿ ಮಾಡಿಕೊಂಡು ಜೊತೆಗೆ ಸಮಾಜಮುಖಿಯಾಗಿ ಅವ್ರು ಯಾಕೆ ಕೆಲಸ ಮಾಡ್ಕೊಂಬೋದಂದರೆ ಬೂತ್ಗೇರಿನಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡಿದ್ರು. ಆ ಬೂತ್ಗೇರಿನಲ್ಲಿ ಒಂದು ಶಾಲೆ ಮಾಡಿ SC/ST ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಟ್ಟರು. ಅಲ್ಲಿ ಕೊಟ್ಟು ಸುಮಾರು 9 ವರ್ಷ ಶಿಕ್ಷಣ ಕೊಟ್ಟಂಥ ಇವರು ಅಲ್ಲಿದ್ದಂಥ ಸ್ಟಾಫ್ಗೆ ಸಂಬಳ ಕೈನಿಂದ ಕೊಟ್ಟಿದ್ದಾರೆ. ಅವರು ಗಳಿಸೋ ಸಂಬಳದಲ್ಲಿ ತನ್ನ ಮನೆಗೆ ಏನು ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ, ಸಮಾಜಮುಖಿಯಾಗಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕಂತೇಳಿ ಉಚಿತವಾಗಿ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಟ್ಟಿದ್ದು ಪ್ರಪ್ರಥಮ ಅವರು ಒಂದು ಈ ಸಮಾಜಕ್ಕೆ ಒಂದು ಬೂನದಿ ಆಗಿದ್ದು ಸಮಾಜ ಸೇವೆಗೆ. ಅದಾದಮೇಲೆ ಅಲ್ಲಿದ್ದಂಥ ಇವರು ಒಡನಾಡಿದ್ದಂಥ ಸ್ನೇಹಿತರೆ ಇಲ್ಲ ಇದು ನಾನೇ ನಡೆಸ್ಕೊತೀನಿ ಸರ್ ಸ್ನೇಹಿತರು ನನಗೆ ಬಿಟ್ಕೊಟ್ಟೆ ಅಂದಾಗ ಅವ್ರ ಕುಟುಂಬ ಶ್ರೀಮತಿ ಮತ್ತು ರಾಮಕೃಷ್ಣಪ್ಪನವರು ಎಷ್ಟು ಆತ್ಮೀಯತೆಯಿಂದ ಆ ಸ್ನೇಹಿತನಿಗೆ ಆ ಶಾಲೆನ ದಾರಿ ಎರೆದಾರೆ ಅಂದರೆ ಇವತ್ತು ಈ ಸಮಾಜದಲ್ಲಿ ಯಾರು ಕೂಡ ಬೆಳವಣಿಗೆ ಆದಂಥ ಒಂದು ಶಾಲೆಯನ್ನು ಬಿಟ್ಕೊಡೋಕ್ಕೆ ಇಷ್ಟಪಡೋಲ್ಲ. ಅಂಥ ಒಂದು ಮನೋಭಾವಗಳಂಥ ಇವರು ಸದೃಢ ಅಂದರೆ ಮನೋಭಾವದಲ್ಲಿ ಒಂದು ಸಮಾಜಮುಖಿಯಾಗಿ ಪ್ರಪ್ರಥಮ ಬಾರಿಗೆ ಹಾಕಿದ್ದು. ಅದಾದಮೇಲೆ ಅವರು ನಾನು ಕಂಡಂಗೆ ಅನಾಥ ಶಾಲೆಗಳಿಗೆ ಆಶ್ರಮಗಳಿಗೆ ಆಮೇಲೆ ಎಲ್ಲಿ ಹಳ್ಳಿಗಾಡಿನಲ್ಲಿರೋಂಥ ಶಾಲೆಗಳಿಗೆ ಹೋಗಿ ಅವರಿಗೆ ಪುಸ್ತಕ ಪೆನ್ನು ಪೆನ್ಸಿಲು ಈಗಾಗಲೇ ಅವ್ರಿಗೆ ಹೇಳಿದ್ದಾರೆ ಹಲವಾರು ಎಷ್ಟು ಜನ 1000 ಜನಕ್ಕೂ ಹೆಚ್ಚು 1400ಕ್ಕೂ ಹೆಚ್ಚು ಮಕ್ಕಳಿಗೆ ಅಲ್ಲಿ ಪಾಠ್ಯ ಪುಸ್ತಕಗಳು ಬೇಕಾದಂಥ ಅಗತ್ಯವಾದಂಥ ಬ್ಯಾಗು ಪೆನ್ನು ಪೆನ್ಸಿಲ್ ಕೊಡೋ ಜೊತೆಯಲ್ಲಿ ಸಾಮಗ್ರಿ ಕಲಿಕಾ ಸಾಮಗ್ರಿ ಕೊಡೋ ಜೊತೆಯಲ್ಲಿ ಅವ್ರಿಗೆ ಅಗತ್ಯವಾದಂಥ ಫೀಸು ಶಾಲೆಗೆ ಬೇಕಂತ ಶುಲ್ಕನೂ ಕೂಡ ತಾವು ಬರ್ಸ್ಕೊತಾ ಬಂದಿದ್ದಾರೆ. ಅದಲ್ಲದೆ ಸುಮಾರು ಸಾಧಕರನ್ನ ಅವ್ರ ಮುಂದೆ ಹೇಳ್ತಾಯಿದ್ರು ಅವರು ಶಿಕ್ಷಣ ಪರಿಸರ ಕಲೆ ಈ 3ಕ್ಕೆ ನಾವು ಒತ್ತು ಕೊಡ್ತೀವಿ ಸಂಸ್ಥೆಯಿಂದ ಅಂತ ಹೇಳಿದ್ರೆ. ಆದರೂ ಕೂಡ ಇವತ್ತು ನೀವು ನೋಡಿರಬೇಕು ಈ ವೇದಿಕೆ ಮುಖಾಂತರವಾಗಿ ಅಲ್ಲಿ ವೃತ್ತಿಯಲ್ಲಿರೋಂಥ ವಕೀಲರನ್ನು ಕರೆಸಿ ಸನ್ಮಾನಿಸಿದ್ರು, ಕಲಾವಿದರು ಚೆನ್ನೇಗೌಡ ಅಂತ ಅವ್ರನ್ನ ಕರೆಸಿ ಸನ್ಮಾನ ಮಾಡಿದ್ರು, ಗುರುಗಳಾದಂಥ ಇವ್ರನ್ನ ಕರೆದಿದ್ರು. ಆಮೇಲೆ ಕನ್ನಡ ಜಾನಪದ ಸಂಸ್ಥೆ ಅಧ್ಯಕ್ಷರಾದಂಥ ಶ್ರೀಮತಿ ಅವ್ರನ್ನ ಕರೆದು ಅಲ್ಲಿ ಅಧ್ಯಕ್ಷನಿನ ಸನ್ಮಾನ ಮಾಡಿದ್ರು. ಜೊತೆಗೆ ಈ ಶಿಕ್ಷಕರು ಆಮೇಲೆ ನಮ್ಮ ಪತ್ರಕರ್ತರ ರಂಗದಲ್ಲಿ ಇರೋಂಥವನ್ನು ಗುರುತಿಸಲ್ಲ ಅಂಥವನ್ನು ಗುರುತಿಸಿದ್ರು. ಇಂಥ ಕ್ಷೇತ್ರದಲ್ಲಿ ಅವರು ಯಾರನ್ನೂ ಗುರುತಿಸಿಲ್ಲ ಅನ್ನೋಂಗಿಲ್ಲ. ಶಿಕ್ಷಣ ಸಾಮಾಜಿಕ ಪತ್ರಕರ್ತರು ಎಲ್ಲ ವಿವಿಧ ರಂಗಗಳಲ್ಲಿ ಸೇವಿಸೋದಂಥ ಸಾಧಕರನ್ನ ನಮ್ಮ ಕಲಾವಿದರು ಕೃಷ್ಣ ಆಗ್ಬೋದು, ನಮ್ಮ ನಿರೂಪಣೆ ಮಾಡಿದಂಥ ವೆಂಕಟೇಶ್ ಅವರು ನೆಲಮಂಗಲದವರು ಅವರು ಪತ್ರಕರ್ತರು ಅಂಥವ್ರು ಕೂಡ ಬಂದು ಸ್ವಯಂವಾಗಿ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮ ಜೊತೆಗೂಡಿ ಆಮೇಲೆ ನಮ್ಮ ಉಮೇಶ್ ಅವರು ವಕೀಲರು ಹೈಕೋರ್ಟ್ ವಕೀಲರು ಅವ್ರ ಸಹಪಾಠಿಗಳವರು ಅವರು ಸಹಿತ ನೀನು ನೆಮ್ತಿರೋ ಬಿಡ್ತಿರೋ ಎಷ್ಟೋ ಜನ ವಕೀಲರು ತನಗೇನು ಗೌರವ ಸಿಕ್ಕುತ್ತೆ ಅಂತಾರೆ, ತಾನು ಹೋದರೆ ನನ್ನ ಸ್ಟೇಜ್ ಮೇಲೆ ಯಾವ ರೀತಿ ಕಾಣ್ತಾರೆ ಅಂತ ಒಂದು ತಿಳಿಯುವಂಥ ಇಂಥ ಒಂದು ದಿನಗಳಲ್ಲಿ ಅವರು ಸ್ವಯಂವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಬೆಂಚ್ ಹಾಕೋ ರೀತಿ ಸ್ವಯಂ ಸೇವಕೃತರಾಗಿ ಕೆಲಸ ಮಾಡಿದಂತು ಇಂಥ ಸದೃಢ ಉಳ್ಳಂಥ ನಮ್ಮ ರಾಮಕೃಷ್ಣ ಅವರ ಶ್ರೀಮತಿ ಅವರು ಹೇಮಲತಾ ಅವರು ಸಹಪಾಠಿಗಳು ಒಳಗೊಂಡಿದ್ದಾರೆ ಅಂದರೆ ಅದಲ್ಲದೆ ಈ ಕನ್ನಡ ಇಂಗ್ಲೀಷ್ ಮೀಡಿಯಮ್ ಆಗಿ ಇಂಗ್ಲೀಷಲ್ಲೂ ಔಟ್ ಇನ್ನೂ 625ಕ್ಕೆ 624 ಅಂಕ ಪಡೆದಂಥ ಅಂದರೆ ಯಾವ ಸಬ್ಜೆಕ್ಟಲ್ಲಿ ಒಂದೇ ಒಂದು ಮಾರ್ಕ್ಸ್ ಕಮ್ಮಿ ಆಗಿದೆ. ನಾನು ಕೂಡ 7th ಇದ್ದಾಗ 100ಕ್ಕೆ 100 ತೆಗೆದಿದ್ದೆ. ಹಾಗಾಗಿ ಇದಾವುದು ಇದು ಗಣಿತದಲ್ಲಿ ಮಾತ್ರ ತೆಗಿಯೋಕ್ಕೆ ಸಾಧ್ಯ, ಇನ್ನು ಯಾವುದೇ ಸಬ್ಜೆಕ್ಟ್ ತೆಗಿಯೋಕ್ಕೆ ಕಷ್ಟ ಇದೆ. ಅಂಥದ್ರಲ್ಲಿ ಇಂಗ್ಲೀಷಲ್ಲಿ 100ಕ್ಕೆ 100 ಕನ್ನಡದಲ್ಲಿ 100ಕ್ಕೆ 100 ತೆಗೆದಿರೋದು ನಿಜವಾಗ್ಲೂ ಅಂಥ ಒಂದು ಹೆಣ್ಮಗುನ ನಮ್ಮ ಸಾರು ಈ ಸಂಸ್ಥೆಯಿಂದ ಗುರುತಿಸಿ ಅವ್ರಿಗೂ ಒಂದು ಸನ್ಮಾನ ಮಾಡಿಸಿದ್ದು. ಆಮೇಲೆ ಪುಟಾಣಿ ಮಕ್ಕಳು ನೋಡಬೇಕು, ಅವ್ರಿಗೆ ಅಂಬೆಗಾಲಿಡೋಂಥ ಮಕ್ಕಳಲ್ಲಿ ಕೂಡ ಕಲೆ ಹೊರಗೆ ತಂದು ಈ ಸ್ಟೇಜ್ ಮುಖಾಂತರವಾಗಿ ಸಂಸ್ಥೆ ಮುಖಾಂತರವಾಗಿ ಈ ಸಮಾಜಕ್ಕೆ ಅವ್ರು ಯಾಕೆ ಕೊಡ್ತಾರೆ ಅಂದರೆ ಬರೀ ಇಷ್ಟು ದಿವಸ ಕಾಲ ಸುಮಾರು
6ರಲ್ಲಿ ಹಿಂದೆ ಅವರು 20 ವರ್ಷದ ಹಿಂದೆ ಕೂಡ ಈ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ರು 2021ರಲ್ಲಿ ಸಂಸ್ಥೆನ ಒಂದು ಹುಟ್ಟಾಕಿ ಆ ಸಂಸ್ಥೆ ಮುಖಾಂತರ ಗ್ರಾಮೀಣ ಶಾಲೆಗಳಲ್ಲಿ ಗ್ರಾಮೀಣ ಕನ್ನಡ ಮಕ್ಕಳಿಗೆ ಕನ್ನಡ ಶಾಲೆಗಳಿಗೆ ಮತ್ತು ಬಡ ಮಕ್ಕಳಿಗೆ ಸೇವೆ ಮಾಡ್ಕೊಂಡು ಬಂತಂದವರು ಇವತ್ತು ಬೆಂಗಳೂರು ರಾಜಧಾನಿ ಹೃದಯ ಮಠದಲ್ಲಿ ಬೆಂಗಳೂರು ನಗರದಲ್ಲಿ ಅಲ್ಲಿ ಕೂಡ ಕಲೆಗೆ ಕೊಡಬೇಕು ಅಂತೇಳಿ ಶಾಸ್ತ್ರೀಯ ಸಂಗೀತಕ್ಕೆ ಆಮೇಲೆ ಆ ಕಲೆಗೆ ಭರತನಾಟ್ಯಗೆ ಯಾವತ್ತು ಪ್ರಥಮ ಅವರು ಡ್ಯಾನ್ಸ್ ನೋಡಬೇಕಾಯಿತು. ಯಾಕಂದರೆ ಈ ನಮ್ಮ ಮಲೆನಾಡು ಅವರು ಕೂಡ ವಕೀಲರು ಒಬ್ಬರು, ಆ ವಕೀಲರು ಮಲೆನಾಡು ದಕ್ಷಿಣ ಕನ್ನಡದವರು ವಕೀಲರಾಗಿದ್ದರು. ವಕೀಲರಾದ್ರು ಕೂಡ ಅದ್ಭುತವಾಗಿ ನೃತ್ಯ ಮಾಡಿದ್ರು, ಅವರು ಕಂತಾಳೆ ನೃತ್ಯ ಮಾಡಿದ್ರು. ಅದು ನೋಡಿ ನನಗೆ ನಿಜವಾಗ್ಲೂ ರೋಮಾಂಚನ ಅನ್ನಿಸ್ತು. ಏನು ಇಂಥ ಒಂದು ಇದೆಯಲ್ಲ ಅಂದರೆ ನಾವು ಕಾಂತಾರ ಪ್ರತಿಭೆಗಳನ್ನ ಎಲ್ಲಿಂದ ಎಲ್ಲಿಗೂ ರಾಜ್ಯದ ಉದ್ದಗಳು ಕೂಡ ಇಂಥ ಪ್ರತಿಮೆ ಕಲಾವಿದರನ್ನ ಗುರುತಿಸಿ ಈ ಸಂಸ್ಥೆ ಒಂದು ಸನ್ಮಾನಿಸಿ ಆ ಕಲೆಗಳನ್ನ ಈ ಸಮಾಜಕ್ಕೆ ಕೊಡೋ ಮುಖಾಂತರವಾಗಿ ಆಮೇಲೆ ಪೋಷಣೆ ಮಾಡಿ ಅವರು ಸಲಹೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಪರಿಸರನ ಇವತ್ತು ಪರಿಸರ ಯಾವ ಮಟ್ಟದಾಗಿದ್ರೆ ನೀವು ಡೆಲ್ಲಿಗೆ ಹೋದರೆ ಒಂದು 2 ದಿನ ಇದ್ದರೆ ಅವನ ಆರೋಗ್ಯನೇ ಕೆಡ್ತದ. ಅಂಥ ಒಂದು ಪರಿಸರ ಹದಗೆಡೋದಕ್ಕೆ ಇವಾಗಿರೋ ಒಂದು ಜಾಗೃತಿ ಮಟ್ಟದಲ್ಲಿರೋಂಥ ಕೈಗಾರಿಕೆಗಳು ಪೊಲ್ಯೂಷನ್ ಆಗಿರೋಂಥದ್ದು, ಅಂದರೆ ವಾಯು ಮಾಲಿನ್ಯ ಆಗಿದೆ. ನೀವು ನಂಬ್ತಿರೋ ಬಿಡ್ತಿರೋ ಎಷ್ಟು ಸುಮಾರು ಒಂದು 10 ವರ್ಷದ ಹಿಂದೆ 2 ವರ್ಷದ ಹಿಂದೆ ಮಳೆನೇ ಇರಲಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಆಕಾಶದಲ್ಲಿ ಪೊಲ್ಯೂಷನ್ ಅಷ್ಟು ಹದಗೆಟ್ಟಿದ್ದರಿಂದ ಮಳೆ ಬರ್ದಿರೋ ಹದಗೆಟ್ಟೋದಕ್ಕೆ ಈ ಕೊರೋನಾವನ್ನು ಒಂದು ಮಾರಿ ವಕ್ರಿಸಿದ್ರು ಕೂಡ ಇವತ್ತು ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಿದೆ ಅಂತ ನಾನು ಅನಿಸೋದೆ. ಯಾಕಂದರೆ ಲಾಕ್ಡೌನ್ ಸಮಯದಲ್ಲಿ ಯಾವುದೇ ಒಂದು ಮಾಲಿನ್ಯ ಹದಗೆಡದೆ ಇರೋದಕ್ಕೆ ಆ ಒಂದು ಉತ್ತಮವಾಗಿ ಇವತ್ತು ಮಳೆಗಳು ಬರೋಕ್ಕೆ ಕಾರಣ ಆಗಿದೆ. ಇಂಥ ಪರಿಸರನ ನಾವು ಕಾಪಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದ ಸಂಸ್ಥೆ ಅಧ್ಯಕ್ಷನೇ ಆದಂಥ ಹೇಮಲತಾ ಅವರತ್ತು ಕಾರ್ಯದರ್ಶಿ ಅಂತ ನಮ್ಮ ರಾಮಕೃಷ್ಣ ಸರ್ಗೆ ನಾನು ಇದ್ರ ಮುಖಾಂತರ ಧನ್ಯವಾದ ಹೇಳ್ತೀನಿ. ವೈಷ್ಣವಿ ಫೌಂಡೇಶನ್ನು ಸಮಾಜಮುಖ ಕೆಲಸ ಮಾಡೋದಕ್ಕೆ ನಾವು ಪತ್ರಕರ್ತರವಾಗಿ ಸದಾ ಅವರು ಬೆಂಬಲವಾಗಿರ್ತೀವಿ ಅಂತ ಹೇಳ್ತೀವಿ.